ಯಾಕೆಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ಇವತ್ ಪ್ರೆಸೆಂಟೇಷನ್ ಅಲ್ವೇನೆ? ಇಲ್ಲಿವರೆಗೂ ನಡೆದಿರೋ ಕಾಂಪಿಟೇಷನ್ ಅಲ್ಲಿ ನಿನ್ ಡಿಸೈನ್ ತಾನೇ ಸೆಲೆಕ್ಟ್ ಆಗಿರೋದು. ಜಸ್ಟ್ ರಿಲ್ಯಾಕ್ಸ್, ಓಕೆ? ಹೇ, ಬ್ಯಾಗ್ ಅಲ್ಲಿ. ಅಯ್ಯೋ, ಅಲ್ಲೇ ಬಿಟ್ಟು ಬಂದೆ. ಓ ಶಿಟ್. ಓ ಗಾಡ್, ಮಾಡೋದೀಗ? ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ. ಗಾಡ್, ಇಷ್ಟು ದಿನ ನಾನು ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಯ್ತು. ಪ್ರಶಾಂತಿ, ಪ್ಲೀಸ್ ಸುಮ್ಮನೆ ಇರು. ನಮ್ಮ ಅಪ್ಪಂಗೆ ಸುಳ್ಳು ಹೇಳಿ ಬಂದಿದ್ದಕ್ಕೆ ಸರಿಯಾಗಾಯ್ತು. ಹುಡುಗರು ಹುಡುಗಿರನ್ನ ಫಾಲೋ ಮಾಡಿದ್ರೆ ಇರಿಟೇಟ್ ಆಗ್ತೀರಾ, ಬೈತೀರಾ. ಅದರಲ್ಲೂ ಒಂದು ಅಡ್ವಾಂಟೇಜ್ ಇದೆ ಅಂತ ಗೊತ್ತಾಯ್ತಾ? ಯು ನೋ ಸಮಥಿಂಗ್, ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲರನ್ನೆಲ್ಲ ಲಕ್ಕಿ ಹ್ಯಾಂಡ್ ಅಂತಾರೆ. ಆಲ್ ದಿ ಬೆಸ್ಟ್. ಐ ಆಮ್ ಶೋರ್ ಯು ವಿಲ್ ವಿನ್ ದಿಸ್ ಕಾಂಟೆಸ್ಟ್. ಹೊರಡಿ. ಭರತ್, ನಿಜವಾಗ್ಲೂ ಆ ಬಬ್ಲು ಬರ್ತಾನಾ? ಬಂದೇ ಬರ್ತಾನೆ. ಪೊಲೀಸ್ ಆದವನ್ಗೆ ಫೋಕಸ್ ಜೊತೆಗೆ ಪೇಷನ್ಸ್ ಮುಖ್ಯ. ಹೌದು, ನರಸಿಂಹಲ್ಲಿ ಫೋಕಸ್ ಮಾಡ್ತಾ ಇದ್ದಾನೆ ಬಬ್ಲು ಗರ್ಲ್ ಫ್ರೆಂಡ್ ಮೇಲೆ. ನೀನು ಪ್ರಶಾಂತಿ ಮೇಲೆ ಫೋಕಸ್ ಮಾಡ್ದಂಗೆ. ಏನು ಕಿಂಡಲ್ಲ? ಇಲ್ಲ, ರಿಯಲ್. ಅದಕ್ಕೆ ತಾನೇ ನಿಮ್ ಪ್ರೀತಿ ಸಕ್ಸಸ್ ಆಗಿದ್ದು. ಇದು ಯಾವ ಮಹಾಶಾಸ್ತ್ರಿ? ಹುಡುಗಿರ್ನ ಹಿಂಗೂ ಪಟಾಯಿಸಬಹುದು. ಸೇಮ್ ಕಲರ್ ಡ್ರೆಸ್ ಹಾಕೊಂಡ್ಬಂದ್ರೆ ಸೇಮ್ ಪಿಂಚ್ ಅಂತ. ರವಿಚಂದ್ರನ್ ಅವ್ರದ್ದು 4 ಲವ್ ಸಾಂಗ್ ಆಡಿದ್ರೆ ಸಾಕು, ಯಾವ ಫ್ಯಾಬ್ಯುಲಸ್ ಟೇಸ್ಟ್ ಅಂತ ಫ್ಲಾಟ್ ಆಗ್ಬಿಡ್ತಾರೆ. ಹಾಗೇನು ಇಲ್ಲ ಬಿಡಿ ಸರ್, ನೀವಿಬ್ರು ಮೇಡ್ ಫಾರ್ ಈಚ್ ಅದರ್. ಶಾಸ್ತ್ರಿ, ನಿಜ ಒಪ್ಕೋ, ಅವಳ ಫ್ಯಾಷನ್ ಡಿಸೈನಿಂಗು ನಮ್ ಡಿಪಾರ್ಟ್ಮೆಂಟ್ಗೂ ಮ್ಯಾಚ್ ಆಗಕ್ ಸಾಧ್ಯನೇ ಇಲ್ಲ. ಇವಾಗ ಏನೋ ಹಂಗಂತ ಇದ್ದೀರಾ, ಮದ್ವೆ ಆದ್ಮೇಲೆ ಎಲ್ಲ ಮ್ಯಾಚ್ ಆಗುತ್ತೆ ಬಿಡಿ ಬಾಸ್. ಕ್ಯಾಚ್ ಹಾಕೊಳ್ಳೋರ್ಗು ಅಷ್ಟೇ ಮ್ಯಾಚಿಂಗು. ಮದ್ವೆ ಆದ್ಮೇಲೆ ಮೈ ತುಂಬಾ ಸೀರೆ ಉಟ್ಕೊಂಡು 3 ಹೊತ್ತು ಮನೇಲೆ ಬಿದ್ದಿರ್ಬೇಕು. ಜೋಕ್ ಮಾಡಬೇಡಿ ಬಿಡಿ ಬಾಸ್. ಇದ್ಯಾ ಜೋಕು? ಮದ್ವೆ ಆದ್ಮೇಲೆ ಮನೇಲೆ ಬಿದ್ದಿರ್ಬೇಕು. ಅಲ್ಲ, ಅವ್ರ ಅಪ್ಪ ಅಮ್ಮನ್ಗಾದ್ರೂ ಬುದ್ಧಿ ಬೇಡವಾ? ಶಾಸ್ತ್ರಿ, ನೀನ್ ಅವ್ರ ಅಮ್ಮನ್ ನೋಡ್ಬೇಕು. ಆ ಸ್ಮೈಲು, ಆ ಸ್ಟೈಲು, ಆ ಅರ್ಧಂಬರ್ಧ ಕಿತ್ತೋಗಿರೋ ಇಂಗ್ಲಿಷು ಕೇಳಿಸ್ಕೊಂತಿದ್ರೆ ಕ್ಯೂಡನ್ಗೂ ಕಿವಿಲ್ ಬೀಡಿಂಗ್ ಶುರು ಆಗ್ಬಿಡುತ್ತೆ. ಅವ್ರ ಟೋಟಲ್ ಫ್ಯಾಮಿಲಿ ನೋಡ್ತಿದ್ರೆ ಈ ಒಂಥರ ಕಾರ್ಟೂನ್ ನೆಟ್ವರ್ಕ್ ಚಾನಲ್ ನೋಡ್ದಂಗೆ ಇರುತ್ತೆ. ಬೇಡ ಬಿಡಿ ಬಾಸ್, ಕೇಳಿಸ್ಕೊಂಡ್ರೆ ಫೀಲ್ ಮಾಡ್ಕೋತಾರೆ. ಕೇಳಿಸ್ಕೊಳಕ್ ಈ ಮನೇಲಿ ಏನ್ ಕಿವಿನ ಇದೆ? ಆ ಕಿವಿನೇ ಈ ಮನೆಗೆ ಬಂದಿದೆ ಬಾಸ್. ಹೆಲ್ಪ್ ಮಾಡಿದ್ಯಲ್ಲ ಅಂತ ಥ್ಯಾಂಕ್ಸ್ ಹೇಳಕ್ ಬಂದೆ, ಬಟ್ ಯು ಡೋಂಟ್ ಡಿಸರ್ವ್ ಇಟ್. ಒಳಗೊಂದು ಹೊರಗೊಂದು ಅಂತ ಚೆನ್ನಾಗ್ ಗೊತ್ತಾಯ್ತು. ಆದ್ರೆ ಒಂದ್ ತಿಳ್ಕೊ, ಹುಡುಗಿರಲ್ಲಿ 2 ಟೈಪ್ಸ್ ಇರ್ತಾರೆ. ಟೈಪ್ 1, ಇಂಥ ಚೀಪ್ ಟ್ರಿಕ್ಸ್ ಬಿದ್ದು ನಿನ್ ಹಿಂದೆ ನಾಯಿ ತರ ಅಲಿತಾರೆ. ಟೈಪ್ 2, ಇಂಥ ಹುಡುಗಿರ್ನ ಒಲಿಸ್ಕೊಳ್ಳೋದು ತುಂಬಾ ಕಷ್ಟ. ಇಂಥವ್ರಿಗೋಸ್ಕರ ಯುದ್ಧನೇ ನಡೆಯತ್ತೆ. ಲೈಫಲ್ಲಿ ರಿಸ್ಕ್ ತಗೋಬೇಕು, ಆದ್ರೂ ಸಿಗ್ತಾರೇನೋ ಗ್ಯಾರಂಟಿ ಇರಲ್ಲ. ಅದೇ ನಾನು. ಇನ್ ಮುಂದೆ ನನ್ ಹಿಂದೆ ಅಲಿಯೋದನ್ನ ಬಿಟ್ಬಿಡು. ಬಜ್ಜಿತಿ ಆಯ್ತು. ಶಾಸ್ತ್ರಿ, ಇವಳು ಯಾವಾಗ ಎಂಟ್ರಿ ಕೊಟ್ಲು? ಹುಡುಗಿರ್ನ ಹಿಂಗೂ ಪಟಾಯಿಸಬಹುದು ಅಂದಿಲ್ಲ, ಆಗ್ಲೇ ಬಂದ್ಲು. ಓ, ಗ್ರೇಟ್ ಎಂಟ್ರಿ. ಪರ್ಫೆಕ್ಟ್ ಟೈಮ್. ನೀನಾದ್ರೂ ಹೇಳೋದಲ್ವಾ? ಎದುರುಗಡೆನೆ ನಿಂತಿದ್ರೆ ಹೆಂಗ್ ಸಾರ್ ಹೇಳೋದು? ಕೈಯೋ ಕಾಲೋ ಕೆರಿಯತ್ತಾನೆ. ಓ, ಹೊಳಿಲಿಲ್ಲ ಸರ್. ಅಯ್ಯ, ಹೋಗ್ಲಿ ಬಿಡ್ರಿ. ಇವಳು ಟೈಪ್ 2 ಅಂತೆ. ಇವಳಿಗೋಸ್ಕರ ಯುದ್ಧ ಬೇರೆ ಮಾಡ್ಬೇಕಂತೆ. ಮಾಡಿದ್ರು ಸಿಗೋದ್ ಗ್ಯಾರಂಟಿ ಇಲ್ಲ. ಒಳ್ಳೆ ಜೀರಾ ಸ್ವರ್ಗೋಗಿರೋ ಜಿಲೇಬಿ ಇದ್ದಂಗಿದ್ದಾಳೆ. ಇವರೆಲ್ಲ ಫ್ರಿಡ್ಜ್ ಅಲ್ಲಿರೋ ತರಕಾರಿ ತರ. ಕಲರ್ ಹಾಗೆ ಇರುತ್ತೆ, ಆದ್ರೆ ಟೇಸ್ಟ್ ಇರಲ್ಲ. ಕೊನೆಗೆ ಹಸಿನೋ ಹಂದಿನೋ ತಿನ್ಕೊಂತವೆ. ಅಯ್ಯ, ಈಗ ಯಾಕ್ರಿ ಕೆರಿತಾರೆ? ಕೆರಿಯೋ ಟೈಮಲ್ಲಿ ಕೆರಿಲಿಲ್ಲ. ನನಗೇನ್ ಕಜ್ಜಿನ? ರೀ ಎಂಟ್ರಿ ಸರ್. ಎಲ್ಲಿ? ಅಲ್ಲಿ. ಶಾಸ್ತ್ರಿ, ಲಿಂಕ್ ಕಟ್ಟಾದಂಗೆ ಅಲ್ವಾ? 100%. ಹಾಯ್ ಭರತ್, ಬಬ್ಲು ಬಂದ. Hi, sweetheart, my baby, my darling, my sweetie pie. Hey! ಲೋ ಬಬ್ಲು, ಯಾಕೋ ಇಷ್ಟು ಲೇಟು? ಏಯ್, ಯಾರೋ ನೀನು? ಆಟೋಗ್ರಾಫ್ ತಗೊಳಕ್ಕೆ ನೀನ್ ಸ್ಟಾರು ಅಲ್ಲ, ನನ್ನ ಫ್ಯಾನು ಅಲ್ಲ. ಪೊಲೀಸ್!
please. Don't shoot me. ಫೋನ್ ಕೊಡೋ. ಏಯ್ ನಾಯಕ್, ಏಯ್ ಯಾರ ನೀನು? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ನಿನ್ ಡೇಟಾಬೇಸ್ ನ ಡಿಸ್ಟ್ರಾಯ್ ಮಾಡಿದ ತಕ್ಷಣ ಡೇಂಜರ್ ಝೋನ್ ಇಂದ ಆಚೆ ಬಂದೆ ಅಂತ ಅನ್ಕೋಬೇಡ. ಹುಡುಕೊಡಿತೀನಿ. ಇಡೀ ಡಿಪಾರ್ಟ್ಮೆಂಟೇ ನನ್ಗೇನು ಮಾಡಕ್ಕಾಗ್ಲಿಲ್ಲ. ನೀನೇನ್ ಕಿತ್ಕೋತೀಯೋ? ಡಿಪಾರ್ಟ್ಮೆಂಟ್ ಅಲ್ಲಿ ಯಾರ ಹತ್ರನಾದ್ರೂ ಇಟ್ಕೋ, ಆದ್ರೆ ನನ್ನ ಹತ್ರ ಮಾತ್ರ ಇಟ್ಕೋಬೇಡ. ತಾಯಿ ಹೊಟ್ಟೆಯಿಂದ ಯಾಕಾದ್ರೂ ಆಚೆ ಬಂದೆ ಅಂತ ಒದ್ದಾಡ್ತೀಯ. ಏಯ್ ನನ್ ತಮ್ಮ ಎಲ್ಲಿ? ಕಾಲ್ ಕೆಳಗ್ ಬಿದ್ಕೊಂಡು ಭರೋಸಾನ ಬಾಯ್ ಬಿಟ್ಕೊಂಡು ಕಾಯ್ತಾ ಇದ್ದಾನೆ. Bhai, डर लग रहा है भाई. Save me, please. ನನ್ ತಮ್ಮನಿಗೆ ಏನಾದ್ರೂ ಆದ್ರೆ ನಿನ್ನ ಹುಡುಕೊಂಬಂದ್ ಹೊಡಿತೀನಿ. ದುಶ್ಮನ್ ಅಂದ್ಮೇಲೆ ದೂಸರಾ ಮಾತೇ ಇಲ್ಲ. ನಿನ್ನ ಹುಡುಕೊಂಬಂದ್ ಹೊಡಿತೀನಿ. ಜೋರಾಗಿ ಹೇಳು. ನಿನ್ನ ಹುಡುಕೊಂಬಂದ್ ಹೊಡಿತೀನಿ. ಟ್ರೈ ಮಾಡು. ಬೆಸ್ಟ್ ಆಫ್ ಲಕ್. No, no. Please don't shoot me. ಬಬ್ಲು ಪ್ರಶಾಂತಿ, ಭರತ್ ಬರ್ತಿದನ್ ಕಣೆ. ಏನು ಮತ್ತೆ ಸಾರಿ ಕೇಳಕ್ ಬಂದ್ಯಾ? ಇಲ್ಲ, ಗುಡ್ ಬೈ ಹೇಳಕ್ ಬಂದೆ. ನಿನ್ ಸ್ಟೈಲಲ್ಲಿ ಹೇಳ್ಬೇಕು ಅಂದ್ರೆ ಹುಡುಗರಲ್ಲೂ 2 ಟೈಪ್ಸ್ ಇರ್ತಾರೆ. ಟೈಪ್ 1 ನೋಡಿದ್ವಾ, ಇಷ್ಟ ಆಯ್ತಾ, ಹೇಳಿದ್ವಾ ಅಷ್ಟೇ. ಟೈಪ್ 2 ಇಂಥ ಹುಡುಗರಿಗೆ ಲವ್ ಮ್ಯಾಟರ್ ಹೇಳ್ಕೊಳಕ್ಕೆ ಅರ್ಧ ಲೈಫ್ ಆಗೋಗ್ಬಿಡುತ್ತೆ. ನಾನು ಟೈಪ್ 1. ಇವತ್ತಿಂದ ನನ್ನ ಮೈಂಡಲ್ಲಿ ನಿನ್ನನ್ನ ನಾನು ಡಿಲೀಟ್ ಮಾಡ್ತಿದ್ದೀನಿ. ನೀನು ಅಷ್ಟೇ, ನಿನ್ ಮೈಂಡಿಂದ ನನ್ನನ್ನ ಡಿಲೀಟ್ ಮಾಡ್ಬಿಡು. ನಡಿ ಶಾಸ್ತ್ರಿ. ಅಲ್ಲ ಭರತ್, ಏನ್ ಭರತ್, ನಿನ್ ಲವ್ ನ ಹಿಂಗ್ ಡಿಲೀಟ್ ಮಾಡ್ಬಿಟ್ಟೆ? ಸ್ಟ್ರೈಟ್ ಆಗಿ ಹೋದಾಗ ಕೆಲಸ ಆಗಿಲ್ಲ ಅಂದ್ರೆ ರಿವರ್ಸ್ ಅಲ್ಲಿ ಹೋಗ್ಬೇಕು ಶಾಸ್ತ್ರಿ. ಈಗ ಅಲ್ಲಿ ಲವ್ ಶುರು ಆಗಿರುತ್ತೆ. ನಿಮ್ಮ ಅಜ್ಜಿ ಜಾತಕನೂ ನಿಜ ಆಗುತ್ತೆ. ನೀವಿಷ್ಟು ಜನ ಇದ್ದು ಬಬ್ಲು ಬದುಕಿಲ್ಲ ಅಂದ್ರೆ ನನ್ ತಮ್ಮನ್ ಸಾಯಿಸ್ದವನ್ನ ನಾನ್ ನೋಡ್ಬೇಕಲ್ಲ. ಹೇಗಿರ್ತಾನ ಅವನು? ನೋಡೋಕ್ ಆರ್ಡಿನರಿ ಅನ್ಸಿದ್ರು ಪವರ್ ಎಕ್ಸ್ಟ್ರಾರ್ಡಿನರಿ. ಬಾಯ್ ಕಮ್ಮಿ, ಕೈ ಜಾಸ್ತಿ ಯೂಸ್ ಮಾಡ್ತಾನೆ. ಜಡ್ಜ್ ನಿಂತ್ರು ಜಡ್ಜ್ ಮಾಡಕ್ ಆಗದೆ ಇರೋ ಕ್ಯಾರೆಕ್ಟರ್. ನನ್ನ ಮುಂದೆ ದುಶ್ಮನ್ನೇ ಹೊಗಳ್ತೀಯಾ? ನವಾಬ್ ಸರ್, ಅವನು ಯಾರೋ ನಮ್ ವೀಕ್ನೆಸ್ ಹುಡುಕಿ ಹೊಡೆದಿದ್ದಾನೆ. ಅವನ್ ವೀಕ್ನೆಸ್ ಏನು ಅಂತ ತಿಳ್ಕೋಬೇಕು. ಓಕೆ ಸರ್.